ಇವತ್ತಿನ ವಾಕ್ಯ. ಇಷ್ಟು ಮಂದಿ ಹೇಳ್ತೀರಿ ನಾನು ಇಲ್ಲಿ ನೀತಿವಂತನಾಗಿದ್ದಾನೆ, ನಾನು ನೀತಿವಂತನಾಗಿದ್ದಾನೆ ಅಂತ ಎಷ್ಟು ಮಂದಿ ಹೇಳ್ತೀರಿ? ಇಲ್ಲ. ಹೌದು, ನಾವು ನೋಡು ಧೈರ್ಯನೇ ಇಲ್ಲ. ಒಬ್ಬರು ಎತ್ತಿದಾಗ ಇನ್ನೊಬ್ರು ಹಿಂಗೆ ಮಾಡ್ತಾರೆ ರೀ. ನಾವು ಧೈರ್ಯದಿಂದ ಹೇಳುವ ನಾನು ನೀತಿವಂತರು. ಯಾಕೆ ನಾವು ನೀತಿವಂತರು ಅಂದರೆ, ನಮ್ಮ ಅಪ್ಪ ನೀತಿವಂತ ಇದ್ದ, ನಮ್ಮ ತಾತ ನೀತಿವಂತ ಇದ್ದ, ಅವರು ಬಿಷಪ್ ಆಗಿದ್ದರು, ಅವರು ಪಾಸ್ಟರ್ ಆಗಿದ್ದರು, ಅವರು ಈ ಸಭೆದು ದೊಡ್ಡ ಸಭೆಯ ಪಾಸ್ಟರ್ ಆಗಿದ್ದರು. ಅದಕ್ಕೆ ನಾನು ನೀತಿವಂತನಲ್ಲ, ಯೇಸು ಸ್ವಾಮಿಯ ರಕ್ತ ಮೂಲಕ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಆರ್ ಯು ರೈಚಸ್? ಎಸ್, ವಿ ಆರ್ ರೈಚಸ್ ಬಿಕಾಸ್ ಆಫ್ ದ ಬ್ಲಡ್ ಆಫ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟೋ ಸರ್ತಿ ಒಂದು ತಪ್ಪು ಅಭಿಪ್ರಾಯ ಇದೆ, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಮ್ಮ ನಾಮಕರಣ ಚರ್ಚಲ್ಲಿ ಆಯಿತು, ನಮ್ಮ ವಾರ ನಾವು ಸಭೆಗೆ ಹೋಗ್ತೇವೆ, ತಪ್ಪಾಗದೆ ಈಸ್ಟರ್ಗೆ, ಗುಡ್ ಫ್ರೈಡೇಗೆ, ಕ್ರಿಸ್ಮಸ್ಗೆ ಅಂತೂ ಹೋಗ್ತೇವೆ, ನಾವು ನೀತಿವಂತರು. ಈ ಪ್ರೋಗ್ರಾಮ್ ನೋಡೋರು ಯಾರಿಗೇ ಆಗಲಿ ನಾನು ಹೇಳೋದು ಅಂದರೆ, ಸಭೆಗೆ ಹೋಗೋ ಮೂಲಕ ನಾವು ನೀತಿವಂತರು ಆಗೋದಿಲ್ಲ, ಯೇಸುವಿನ ರಕ್ತ ಮೂಲಕ ನಾವು ನೀತಿವಂತರಾಗ್ತೇವೆ. ಹಲ್ಲೆಲೂಯಾ. ಒಂದು ವಚನ ಓದ್ಕೊಳ್ಳುವ ನಾವು, 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. 2 Corinthians chapter 5 and verse 21. ನೀತಿವಂತರು ಹೇಗೆ ಆಗ್ತವೆ ನಾವು? 2 Corinthians 2ನೇ ಕೊರಿಂಥ ಅದು 5ನೇ ಅಧ್ಯಾಯ ಅದು 21ನೇ ವಚನ. ಯಾರಾದರೂ ಕನ್ನಡದಲ್ಲಿ ಓದ್ರಿ, ಇಂಗ್ಲೀಷಲ್ಲಿ ಹೀಗೆ ಹೇಳುತ್ತೆ, ಫಾರ್ ಹೀ ಹ್ಯಾತ್ ಮೇಡ್ ಹಿಮ್ಸೆಲ್ಫ್ ಟು ಬಿ ಸಿನ್ for us who knew no sin, that we might be made the righteousness of God in him. Hallelujah. ನಾವು ದೇವರಲ್ಲಿ ನೀತಿವಂತರಾಗಿದ್ದೇವೆ. ಕನ್ನಡದಲ್ಲಿ ಓದ್ರಿ ಯಾರಾದರೂ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆವಾಗ ನಾವೇನಾದೇವೆ ಅಂದರೆ ನಾವು ನೀತಿವಂತರಾದೆವು. ಹಲ್ಲೆಲೂಯಾ. ನಮ್ಮ ಕುಟುಂಬದ ಹೆಸರು ಏನಾದರೂ ಇರ್ಬೋದು, ನಮ್ಮ ಹಿನ್ನೆಲೆದು ಯಾವುದೇ ಹಿನ್ನೆಲೆಯಿಂದ ಬಂದಿರ್ಬೋದು. ಕೆಲವರು ಹೇಳ್ತಾರಲ್ಲ, ಐ ಹ್ಯಾವ್ ರಾಯಲ್ ಬ್ಲಡ್, ನನ್ನ ಒಳಗೆ ರಾಯಲ್ ಎಂದರೆ ರಾಜವಂಶದವ್ರದ್ದು ರಕ್ತ ಹರಿತಾ ಇದೆ. ಆದರೂ ನಾವು ನೀತಿವಂತರಾಗೋದಿಲ್ಲ. ನೀತಿವಂತರಾಗೋದು ಯೇಸುವಿನ ರಕ್ತ ಮೂಲಕ. ಈಗ ನಾವು ನೀತಿವಂತರಾದಕ್ಕೆ ನಮ್ಗೆ ಏನಾದರೂ ಆಶೀರ್ವಾದ ಇದೆನಾ? ಯು ನೋ, ಎನಿ ಬ್ಲೆಸ್ಸಿಂಗ್ಸ್ ದೇವರು ಏನಾದರೂ ವ್ಯತ್ಯಾಸ ಮಾಡ್ತಾರಾ ನೀತಿವಂತರಿಗೆ ಅನೀತಿವಂತರಿಗೆ? ಅದನ್ನು ಇವತ್ತು ನೋಡ್ಕೊಳ್ಳುವ. ನಾನೊಬ್ಬ ನೀತಿವಂತ, ನನಗೆ ಏನಾದರೂ ಇದರದ್ದು ಪ್ರಾಫಿಟ್ ಇದೆನಾ? ಈಗ ನಾವು ಏನಾದರೂ ಒಂದು ಸ್ಕೀಮ್ ತೊಗೊಳ್ತೇವೆ, ಅಥವಾ ಏನಾದರೂ ಒಂದು ಇನ್ವೆಸ್ಟ್ ಮಾಡ್ತೇವೆ, ಏನಾದರೂ ಒಂದು ಮಾಡ್ಕೊಳ್ತೇವೆ. ನಾವು ಹೆಚ್ಚಾಗಿ ನೋಡಿ, ಈ ಮದುವೆ ಆಗಬೇಕಾದ್ರೆ ಒಳ್ಳೆ ಕುಟುಂಬಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನು ಕೊಡ್ತೇವೆ. ಈ ಕುಟುಂಬನ ಎಲ್ಲರಿಗೆ ಗೊತ್ತಿದ್ದ ಕುಟುಂಬ, ಅಲ್ಲಿ ಮೈಸೂರಲ್ಲಿ ಬಹಳ ಫೇಮಸ್ ಕುಟುಂಬ, ಈ ಕುಟುಂಬಕ್ಕೆ ನಮ್ಮ ಮಗಳನ್ನು ಕೊಟ್ಟರೆ ನಮ್ಮ ಮಗಳು ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಪ್ರಿಯರೇ, ಇವತ್ತು ಇಂಪಾರ್ಟೆಂಟ್ ಏನೆಂದರೆ, ನಾವು ನೀತಿವಂತರಾಗಿದ್ದೇವಲ್ಲ, ಅದಕ್ಕೆ ನಮಗೇನಾದರೂ ಆಶೀರ್ವಾದ ಇದೆನಾ ನೋಡ್ಕೊಳ್ಳೋ. ದೇವರ ವಾಕ್ಯ ಏನು ಹೇಳುತ್ತೆ ಅಂತ, ಮೊದಲನೇದಾಗಿ ಕೀರ್ತನೆ 34ನೇ ಅಧ್ಯಾಯ ಅದು 15ನೇ ವಚನ. Psalm 34 and verse 15 ಏನು ಹೇಳುತ್ತೆ? ಕೆಲವು ವಿಷಯಗಳು ನೀತಿವಂತರಿಗೆ ಬರುವ ಆಶೀರ್ವಾದಗಳು. ನಾವಿವತ್ತು ನೀತಿವಂತರಾಗಿದ್ದೇವ, ನಾವಿವತ್ತು ಮನೆಗೆ ಹೋಗುವಾಗ ನೆಮ್ಮದಿಯಿಂದ ಹೋಗ್ಬೇಕ್ರಿ. ಹೆಂಗೆ ಹೋಗ್ಬೇಕು? ನೆಮ್ಮದಿ. ಯಾಕೆಂದ್ರೆ ನಾನು ನೀತಿವಂತರು, ಇದೆಲ್ಲ ಆಶೀರ್ವಾದ ನನ್ನದೇ. Psalm 34 and verse 15 ಏನ್ ಹೇಳುತ್ತೆ? ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಂದು ಜೋರಾಗಿ ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಕಿವಿ ಯಾರ ಪ್ರಾರ್ಥನೆ ಕೇಳ್ತದೆ? ನೀತಿವಂತರ. ಅನೀತಿವಂತರ ಪ್ರಾರ್ಥನೆ ಕೇಳ್ತಾರ? ಇಲ್ಲ. ಇವತ್ತು ನೀನು ನಾನು ನೀತಿವಂತರ ಆಗಿದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಹಲ್ಲೆಲೂಯಾ. ಎಂಥ ಆಶೀರ್ವಾದ ರೀ. ನಾವು ಯಾವುದೇ ಒಂದು ಸಮಯದಲ್ಲಿ, ಎಂಥದೇ ಶೋಧನೆಯಲ್ಲಿ, ಎಂಥದೇ ಕೊರತೆಯಲ್ಲಿ, ಎಂಥದೇ ಚಿಂತೆಯಲ್ಲಿ, ಎಂಥದೇ ಪರಿಸ್ಥಿತಿಯಲ್ಲಿ ಇದ್ದಾಗನು ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ. ನನ್ನ ಕುಟುಂಬ ದೊಡ್ಡ ಕುಟುಂಬ ಅಂತ ಅಲ್ಲ, ನಾನು ನೀತಿವಂತರ ಆದ ಕಾರಣ. ಇಂಗ್ಲೀಷಲ್ಲಿ ಇಷ್ಟು ಚೆನ್ನಾಗಿದೆ, ಏನು ಹೇಳ್ತದೇನೆ ಅಂದರೆ, ದೇವರ ಕಣ್ಣುಗಳು ನೀತಿವಂತರ ಮೇಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಬ್ಬರು ಕಾಯುವ ಕಣ್ಣುಗಳು ನಮ್ಮ ಮೇಲೆ ಇತ್ತೆಂದರೆ ಎಂಥ ಒಂದು ಆಶೀರ್ವಾದ.
ಹಲ್ಲೆಲೂಯಾ. ಆತನ ಕಣ್ಣುಗಳು ನೀತಿವಂತರ ಮೇಲೆ ಇದೆ. ಇವತ್ತು ನನ್ನ ಮೇಲೆ ನೀತಿವಂತನ ಕಣ್ಣು ಇದೆ. ಹಲ್ಲೆಲೂಯಾ. ನಾವು ಟ್ರಾವೆಲ್ ಮಾಡ್ತೇವಲ್ಲ, ಹೈವೇದಲ್ಲಿ ಹೊಡಿತಾರೆ 120 140. ನನಗಂತೂ ನಾನು ನಿಜ ಹೇಳ್ಯ, ಪಾಸ್ಟರು ಡ್ರೈವ್ ಮಾಡಿದರೆ ನನಗೆ ಕಾನ್ಫಿಡೆನ್ಸ್, ಬೇರೆ ಯಾರು ಡ್ರೈವ್ ಮಾಡಿದರೂ ನನಗೆ ಕಾನ್ಫಿಡೆನ್ಸ್ ಬರಲ್ಲ. ಅವರು ಡ್ರೈವ್ ಮಾಡಿದ್ರೆ ಆರಾಮ್ ಕೂತಿರ್ತಾನೆ. ನನಗೆ ಫುಲ್ ಕಾನ್ಫಿಡೆನ್ಸ್ ಏನೆಂದರೆ, ಇವರು ಡ್ರೈವ್ ಮಾಡ್ತಾರೆ, ಇವರಿಗೆ ಅದೇನೋ ನಿಮಗೂ ಹಂಗೆಲ್ಲ ಸಿಸ್ಟರ್, ನಮಗೆ ಯಾವಾಗಲೂ ಏನೆಂದರೆ ಗಂಡಂದಿಯರು ಡ್ರೈವ್ ಮಾಡ್ತಾ ಇದ್ದರೆ ನಾವು ಆರಾಮಿರ್ತೇವೆ. ಮೋಶು ಡ್ರೈವ್ ಮಾಡ್ತಿದ್ದ ಮುಂಚೆ ನಾನು ಅದದು ಸೈಡಲ್ಲಿ ಹ್ಯಾಂಡಲ್ ಇದೆಲ್ಲ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಿದ್ದೆ, ಹಿಂಗೆ ಹಿಡ್ಕೊಂಡು ಕುತ್ಕೊಂಡು ಬಿಡ್ತಿದ್ದೆ. ಈಗ ಅಕ್ಷಯ್ ಡ್ರೈವ್ ಮಾಡ್ತಾನಲ್ಲ, ಅಕ್ಷಯ್ ಸ್ಲೋ ಡೋಂಟ್ ಗೋ ಫಾಸ್ಟ್, ಅದು ಸೈಡ್ ಮಾಡು ಅಂತ ಇಷ್ಟೊಂದು ನಮಗೆ ಕಾನ್ಫಿಡೆನ್ಸೇ ಬರಲ್ಲ. ಆಮೇಲೆ ಇದನ್ನು ಧ್ಯಾನ ಮಾಡಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ, ಆತನ ಕಣ್ಣುಗಳು ನಮ್ಮ ಮೇಲೆ ಇದೆ. ಪ್ರಿಯರೇ, ಎಷ್ಟೋ ಸರ್ತೆ ನಾವು ಈ ರೋಡ್ ಮೇಲೆ ಇಷ್ಟಿಷ್ಟು ಗಂಡಾಂತರ ಆಗಬೇಕಿತ್ತು, ನಮಗೆ ಏನೂ ಆಗಿಲ್ಲ. ಯಾಕೆಂದರೆ ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಾವು ನೀತಿವಂತರಿರುವ ಕಾರಣ ಯೆಹೋವನ ಕಣ್ಣುಗಳು ನಮ್ಮ ಮೇಲೆ ಇದೆ. ನಮ್ಮ ಮಕ್ಕಳು ಹೋಗ್ತಾರೆ ಬರ್ತಾರೆ, ನಮ್ಮ ಚಿಕ್ಕ ಮಕ್ಕಳು ಓಡಾಡ್ತಾರೆ. ಅಕ್ಷಯ್ ನಿನ್ನೆ ಹೇಳ್ತಾ ಇದ್ದ, ಕೇರಳದಲ್ಲಿ ಒಂದು ಮಗು ಏನು ಮಾಡಿದೆ ಅಂದರೆ, ಅಂಬೆ ಕಾಲು ಹಚ್ಕೊಂಡು ಕ್ರಾಲ್ ಮಾಡಿಕೊಂಡು ರೋಡಲ್ಲಿ ಹೋಗಿ ಕೂತು ಬಿಟ್ಟಿದೆ, ರೋಡಲ್ಲಿ. ಆದರೆ ದೇವರ ಕೃಪೆ ನೋಡಿ, ಆ ದೊಡ್ಡ ಟ್ರಕ್ ಬಂದಿದೆ, ಆ ಟ್ರಕ್ಕಿಂದ ಅಲ್ಲೇ ನಿಲ್ಲಿಸಿದ್ದಾನೆ. ಟ್ರಕ್ಕಲ್ಲಿಗೆ ಹೋದರೆ ಆ ಮಗುದು ಗತಿ ಏನು, ಕರೆಕ್ಟಾ? ಆದರೆ ಕಾಯುವಾತನು ಕಾಯ್ತಾನೆ. ಎಲ್ಲರೂ ಹೇಳುವ, ನನ್ನನ್ನು ಕಾಯುವಾತನು ಕಾಯ್ತಾನೆ. ಹಲ್ಲೆಲೂಯಾ. ಸ್ಪೆಷಲಿ ನಮಗೆ ಮಕ್ಕಳ ಮೇಲೆ ಚಿಂತೆ ಇರುತ್ತೆ, ಅವ್ರು ಹೆಂಗೆ ಗಾಡಿ ಹೊಡಿತಾರೋ, ಏನು ಮಾಡ್ತಾರೋ. ನಮ್ಮ ಹೆಣ್ಣು ಮಕ್ಕಳು ಹೋಗ್ತಾರೆ ಹೊರಗೆ. ಪ್ರಿಯರೇ, ಒಂದನ್ನು ಹೇಳ್ತೇನೆ, ನಾನು ನೀತಿವಂತನಾಗಿದ್ದರೆ ನನ್ನ ಸಂತಾನವನ್ನು ಸಹ ದೇವರು ಕಾಯ್ತಾರೆ. Hallelujah, hallelujah. The Lord will protect my children because his eyes are upon the righteous. ಆತನ ಕಿವಿ ನಮ್ಮ ಪ್ರಾರ್ಥನೆಗೆ ಕೇಳ್ತದಂತೆ. ಯಾರ ಪ್ರಾರ್ಥನೆಯನ್ನು ಕೇಳಿದ್ರು? ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ನಮಗೆಲ್ಲರಿಗೆ ಈ ಕತೆ ಗೊತ್ತು. ಲೂಕ್ ಚಾಪ್ಟರ್ 1 and verse 6, 6ನೇ ವಚನ. ಲೂಕ 1ನೇ ಅಧ್ಯಾಯ 6ನೇ ವಚನ. ಅವರಿಬ್ಬರು ಕರ್ತನ 5ನೇ ವಚನ ಓದೆಂದ್ರೆ ಗೊತ್ತಾಗತ್ತೆ ಯಾರಿವರಂತ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಅವರು ಎಲ್ಲರೂ ಹೇಳುವ ಹೌದೇ, ಅವ್ರು ಹೆಂಗೆ ಇದ್ರು? ನೀತಿವಂತರಾಗಿದ್ರು. ಅವ್ರು ಏನಿದ್ರೆ ಅಂದರೆ ಅವರು ನೀತಿವಂತರ. ಆ್ಯಂಡ್ ದೇ ವರ್ ಬೋತ್ ರೈಚಸ್ ಬಿಫೋರ್ ಗಾಡ್. ಇವರಿಬ್ಬರು ನೀತಿವಂತರಾಗಿದ್ರು. ಇವರಿಗೆ ಮಕ್ಕಳು ಇರಲಿಲ್ಲ. ಇವರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಆಮೇಲೆ ಏನಾಯಿತು ಅಂತ ಅದೇ ಅಧ್ಯಾಯದ ನಾವು 13ನೇ ವಚನ ನೋಡ್ಕೊಳ್ವಾ. ಲೂಕ 1:13. ಜಕರೀಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೇವದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೆತ್ತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಏನ್ ಹೇಳ್ತಾರೆ? ಅದು ದೇವದೂತ ಬಂದು ಏನ್ ಹೇಳ್ತಾರೆ? ಏನು ಹೇಳಿದ ಅಂದರೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ಏನು ಹೇಳ್ತಾರೆ? ನಿನ್ನ ಪ್ರಾರ್ಥನೆನು. ಮೊದಲು ನಾವು ನೋಡಿದೆವು 6ನೇ ವಚನದಲ್ಲಿ ಅವನು ಹೀಗೆ ಹೇಳ್ತಾನೆ ಅಂದರೆ, ಹೀಗೆ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಇವನೊಬ್ಬ ನೀತಿವಂತ ಆಗಿದ್ದ. 13ನೇ ವಚನ ಹೇಳ್ತಂದ್ರೆ, ನಿನ್ನ ಆಗಿದ್ದ ಕಾರಣ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಹಲ್ಲೆಲೂಯಾ. ನಿನ್ನ ಹೆಂಡತಿಗೆ ಮಕ್ಕಳಿಲ್ಲ, ಇನ್ನು ಚಿಂತೆ ಮಾಡಬೇಡ. ನಿನ್ನ ಹೆಂಡತಿಗೆ ಮಕ್ಕಳ ಆಗುತ್ತೆ, ನಿನ್ನ ಹೆಂಡತಿಗೆ ಮಗು ಆಗುತ್ತೆ. ಯಾಕೆಂದರೆ ನೀತಿವಂತನ ಪ್ರಾರ್ಥನೆಗೆ ಕಿವಿ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಧೈರ್ಯವಾಗಿರುವ ಏನೆಂದರೆ, ದೇವರೇ, ನಾವು ಅಂದ್ಕೊಳ್ಬೋದು ಇಷ್ಟು ವರ್ಷ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಸೋ ಮೆನಿ ಇಯರ್ಸ್ ಐ ಆಮ್ ಕ್ರೈಯಿಂಗ್ ಔಟ್ ಟು ಗಾಡ್, ನಥಿಂಗ್ ಈಸ್ ಹ್ಯಾಪ್ನಿಂಗ್, ಏನೂ ಆಗುವುದಿಲ್ಲ. ಇವತ್ತು ಧೈರ್ಯದಿಂದ ಮನೆಗೆ ಹೋಗುವ. ಯಾಕೆಂದರೆ ನೀತಿವಂತರ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಇವರು ಯವನಸ್ಥರಿರುವಾಗ ಇಂದ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರೇ ಒಂದು ಮಗು ಕೊಡು, ದೇವರೇ ಒಂದು ಮಗು ಕೊಡು, ದೇವರೇ ಒಂದು ಮಗು ಕೊಡು. ಅವ್ರು ಕುಗ್ಗಿ ಹೋಗಿದ್ರು.
ಆದರೆ ಒಂದು ಸಮಯ ಬಂತು, ನೀತಿವಂತನ ಪ್ರಾರ್ಥನೆಗೆ ದೇವರು ಕಿವಿ ಕೊಟ್ಟರು. ಹಾಲೆಲೂಯ, ಹಾಲೆಲೂಯ. ಒಬ್ಬರು ಅಮೆರಿಕ ದೇಶದಲ್ಲಿ ಒಂದು ಸೆನ್ಸಸ್ ಥರ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರು. ಏನು ತೆಗೆದ್ರೆ ಅಂದರೆ, ಇಬ್ಬರು ಮನುಷ್ಯರನ್ನು ತಗೊಂಡ್ರು, ಒಬ್ಬ ನೀತಿವಂತ, ಒಬ್ಬ ಭಾಳ ಕ್ರೂರ ಕೆಟ್ಟ ಮನುಷ್ಯನ. ಇಬ್ಬರದು ಒಂದು ಸರ್ವೆ ಮಾಡಿದರು. ಸರ್ವೆ ಮಾಡಿ ಇಷ್ಟೋ ಜನ್ರೇಷನು, ಮಕ್ಕಳ ತಂದೆಯ ತಂದೆ, ಅಜ್ಜ, ದೊಡ್ಡಜ್ಜ, ಇದು ಅದು ಅದು ಅಂತ ಇಷ್ಟೊಂದು ಜನ್ರೇಷನಿಂದು ಅವರೊಂದು ಸರ್ವೆ ಮಾಡಿದರು. ನೀತಿವಂತರ ಸರ್ವೆಯನ್ನು ತೆಗೆದ್ರೆ ಅವ್ರು ನೋಡ್ತಾರೆ ಅಂದರೆ, ನೀತಿವಂತನ ಸರ್ವೆದಲ್ಲಿ ಒಬ್ಬರೂ ಕೆಟ್ಟ ಜನ ಇಲ್ಲವೇ ಇಲ್ಲ. ಎಲ್ಲರೂ ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ಪೊಸಿಷನಲ್ಲಿ, ಒಳ್ಳೆ ಶ್ರೀಮಂತರಾಗಿ, ಒಳ್ಳೆ ಒಂದು ಸ್ಥಾನಮಾನದಲ್ಲಿ ಇದ್ದರು. ಅದೇ ಒಂದು ಕೆಟ್ಟ ಮನುಷ್ಯನ ಒಂದು ಸರ್ವೆ ಮಾಡಿದರೆ ಅವರು ದರೋಡಿಕರಾಗಿದ್ದರು, ವೇಶ್ಯಾವಟಿಗಳಾಗಿದ್ದರು, ಕಳ್ಳರಾಗಿದ್ದರು, ದರೋಡೆ ಮಾಡೋರಾಗಿದ್ದರು, ಎಲ್ಲ ಕೆಟ್ಟದವ್ರು ಬಂದರು. ಒಬ್ಬ ಕುಟುಂಬದಲ್ಲಿ ನೀತಿವಂತನಾಗಿ ಪ್ರಾರ್ಥನೆ ಮಾಡಿದ ಕಾರಣ 1000 ತಲೆವರೆಗೆ ಆಶೀರ್ವಾದ ಹೋಯಿತು. ಇವತ್ತು ನೀನು ನಾನು ನೀತಿವಂತರಾಗಿದ್ದರೆ ನಮ್ಮ ಧೈರ್ಯ ಏನೆಂದರೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ. ನೀತಿವಂತನ ಮೊಣಕಾಲ ಮೇಲೆ ಬಿದ್ದು ಪ್ರಾರ್ಥನೆ ಮಾಡಿದರೆ, ಯೋಬ ಪ್ರಾರ್ಥನೆ ಮಾಡಿದ ಅವನ ಸ್ನೇಹಿತರಿಗೋಸ್ಕರ ದೇವರವರ ಸ್ನೇಹಿತನನ್ನು ಆಶೀರ್ವಾದ ಮಾಡಿದರು. ಯೋಬನ್ಗೆ 2 ಆಶೀರ್ವಾದ ಮಾಡಿದರು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಭಯ ಪಡೋದು ಬೇಡ. ಅಯ್ಯೋ, ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ, ಇನ್ನೂ ಇಷ್ಟು ವರ್ಷ. ಚಿಂತೆ ಮಾಡಬೇಡ್ರಿ. ಜಕರಯಗೆ ಮತ್ತು ಎಲಿಜಬೆತ್ಗೆ ವಯಸ್ಸಾಗಿತ್ತು, ಆದರೆ ನೀತಿವಂತರಾದ ಕಾರಣ ಅವ್ರಿಗೆ ಮಗುವಾಯಿತು. ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಯಾಕೆಂದರೆ ನಾನು ಯೇಸುವಿನ ರಕ್ತ ಮೂಲಕ ನೀತಿವಂತನಾಗಿದೆ. ಹಾಲೆಲೂಯ, ಹಾಲೆಲೂಯ. ನಾಟ್ ಬೈ ಎನಿ ಅದರ್ ಮೀನ್ಸ್ ಬಟ್ ಬೈ ದ ಬ್ಲಡ್ ಆಫ್ ಜೀಸಸ್. ಸೊ ಮೊದಲನೇ ಆಶೀರ್ವಾದ, ದೇವರು ಪ್ರಾರ್ಥನೆ ಕೇಳ್ತಾರೆ. 2ನೇ ಆಶೀರ್ವಾದನು ನಾವು ನೋಡ್ಕೊಳ್ಳುವ ದೇವರ ವಾಕ್ಯದಲ್ಲಿ. ಅದೇ ಕೀರ್ತನೆ 34ನೇ ಅಧ್ಯಾಯ 19ನೇ ವಚನ. Psalm 34. ನೀವು ಕೀರ್ತನೆ 34 ಓದ್ರಿ, ಬಹಳ ಸುಂದರವಾಗಿದೆ. ಐ ಲವ್ ದಟ್ Psalm 34 and verse 19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ನೀತಿವಂತರಿಗೆ ಸಂಭವಿಸುವ ಕಷ್ಟ ಅನೇಕ. ಇಲ್ಲಿ ಬರ್ದಿಲ್ಲ ಏನೆಂದರೆ ನೀತಿವಂತರಿಗೆ ಕಷ್ಟನೇ ಇಲ್ಲ. ಏನು ರಾಹುಲ್ ಬರ್ದಿದ್ದೇನಾ? ನೀತಿವಂತರಿಗೆ ಕಷ್ಟನೇ ಇಲ್ಲ. ಅವ ಆರಾಮ್ಸೆ ಇರ್ತಾನೆ, ಅವ ಡನ್ಲಪ್ ಬೆಡ್ಡಲ್ಲಿ ಮಲಗ್ತಾನೆ, ಅವನು ಯಾವಾಗಲೂ ಬಿರಿಯಾನಿ ತಿಂತಾನೆ, ಅವ್ನು ಹೋದ ಕಡೆ ಎಲ್ಲ ಚೆನ್ನಾಗಿಯೇ ಇರುತ್ತೆ, ಯಾರು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ, ಅವನಿಗೆ ಮುಚ್ಚಿದ ಬಾಗಿಲು ತೆರೆಯಲ್ಪಡುತ್ತೆ. ಇಂಟರ್ವ್ಯೂಗೆ ಹೋದರೆ ಇಂಟರ್ವ್ಯೂ ಪಾಸ್ ಆಗುತ್ತೆ, ಲೋನ್ಗೆ ಹೋದರೆ ಲೋನ್ ಕ್ಲಿಯರ್ ಆಗುತ್ತೆ, ಪ್ರಮೋಷನ್ ಮೇಲೆ ಹೇಳಿದೇನಾ? ಇಲ್ಲ. ಏನು ಹೇಳಿದೆ? ನೀತಿವಂತರಿಗೆ ಸಂಭವಿಸುವ ಕಷ್ಟ ಅನೇಕ, ಆದರೆ ದೇವರು ಎಲ್ಲದಿಂದ, ಎಲ್ಲರೂ ಹೇಳುವ ಎಲ್ಲದಿಂದ. ಹಾಲೆಲೂಯ. ರೋಗ ಇರ್ಬೋದು, ಸಂಕಟ ಇರ್ಬೋದು, ಚಿಂತೆ ಇರ್ಬೋದು. ಬ್ರದರ್ ಕೃಷ್ಣಮೂರ್ತಿ, ಚಿಂತೆನೇ ಮಾಡಬೇಡ್ರಿ. ಎಂಥದೇ ರೋಗ ಇದ್ರೂ ಎಲ್ಲದಿಂದ ದೇವರು ನಮಗೆ ಬಿಡುಗಡೆ ಮಾಡ್ತಾರೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ ನೀತಿವಂತರಿಗೆ ಸಂಭವಿಸುವ ಕಷ್ಟ ಅನೇಕ. ಇವತ್ತು ನಾವು ಕೂತ್ಕೊಂಡವ್ರಿಗೆ ಎಲ್ಲರಿಗೆ ಒಂದೇ ಇಲ್ಲ ಒಂದು ಸಮಸ್ಯೆ ಇದೆ. ಜೋಶೋ ಸಮಸ್ಯೆ ಇದೆ ಇಲ್ಲ ಅಂತಾನಪ್ಪ, ಇಂಥ ಪುಣ್ಯಾತ್ಮ. ರಾಹುಲ್, ನಿನಗೆ ಸಮಸ್ಯೆ ಇದೆ? ಯಾರಿಗೆ ಸಮಸ್ಯೆ ಇಲ್ಲ ರೀ? ನೋಡಲಿಕ್ಕೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ. ಇಂಗ್ಲೆಂಡು ಅರಸ ಪ್ರಿನ್ಸ್ ಚಾರ್ಲ್ಸ್ಗೆ ಹೋಗಿ ಕೇಳಿ ನೋಡಿ, ನಿಮಗೆ ಸಮಸ್ಯೆ ಇಲ್ಲಪ್ಪ. ಅವನು ಹೇಳ್ತಾನೆ, ಅಯ್ಯೋ ಯಾಕೆ ಕೇಳ್ತೀರ್ಯಾ? ಮೋದಿಗೆ ಹೋಗಿ ಕೇಳ್ರಿ, ನೋಡಲಿಕ್ಕೆ ಎಲ್ಲ ಮನ್ ಕಿ ಬಾತ್ ಒಲೆಗೆ ಪುಕ್ಕು 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 ಆಗ್ತಾ ಇರ್ತದೆ ಅವನಿಗೆ. ಯಾರಿಗೂ ಚಿಂತೆ ಇಲ್ಲ ಅಂತ ಇಲ್ಲ. ಇವರಿಗೀಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಚೇಂಜ್ ಆಯಿತು, ಎಲ್ಲ ಮಿನಿಸ್ಟರ್ಗೆ ಹತ್ತಿದೆ, ನನ್ನ ಚೇರ್ ಉಳಿತದೋ ಹೋಗ್ತದೋ, ರಾತ್ರಿ ನಿದ್ದೆನೂ ಮಾಡ್ತಾ ಇರಲಿಕ್ಕೆಲ್ಲ. ಆದರೆ ನೀನು ನಾನು ನೀತಿವಂತರಾದ ಕಾರಣ ಆರಾಮ್ಸೆ ನಿದ್ದೆ ಮಾಡ್ತೇವೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಮ್ಮ ಸುತ್ತಲೂ ಅದು ಬರಗಾಲ ಆದರೂ ಬರಲಿ, ಮಳೆ ಆದರೂ ಸುರಿಲಿ. ಮೊನ್ನೆ ರಾತ್ರಿ ಮಳೆ ಸುರಿತಲ್ಲ, ನಾನು ಪಾಸ್ಟ್ರಿಗೆ ಎಬ್ಬಿಸಿದೆ ರೀ. ಎಂತ ಕೇಳಿದ ಝ್ ಅಂತ ಜೋರಾಗಿ. ನನಗೆ ಏನು ನೆನಪು ಬಂದುಬಿಡ್ತೆ ಅಂದರೆ, ಅಯ್ಯೋ ನೋವನ ದಿನದ ಮಳೆ ಬಂತಲ್ಲಪ್ಪ ಇದು ಅಂತ. ನಮ್ಮ ಸಾಹೇಬ್ರಿಗೆ ಎಬ್ಬಿಸಿದೆ. ಏನು
ರೀ ಮಳೆ ರಕ್ ಚಿಂತೆನೇ ಇಲ್ಲ, ಸೌಂಡು ಬಂದಿಲ್ಲ. ಬೆಳಿಗ್ಗೆ ಹೇಳಿದೆ ಎಂಥ ಮಳೆ ಬಂತಾ ನಂಗೆ ಗೊತ್ತೇ ಇಲ್ಲ ಅಂತ ನಾ ಅಂದೆ. ಇದು ಎಲ್ಲಿ ಮುಳುಗಿ ಹೋಗ್ತಿತ್ತೋ ಏನೋ ಆಗ್ತಂದ್ರೆ ನನಗೆ ಚಿಂತೆ ಹಾಕಿದೆ. ಯಾರಿಗಾದ್ರೂ ಎಂಥದೇ ಕಷ್ಟ ಬರಲಿ ಪ್ರಿಯರೇ, ನೀನು ನಾನು ನೀತಿವಂತರಿದ್ರೆ ಶೋಧನೆ ಬರುತ್ತೆ ಸ್ವಲ್ಪ ಕಾಲ, ಆಮೇಲೆ ನಮ್ಮ ಶೋಧನೆ ಮೇಲೆ ದೇವರು ನಮಗೆ ಜಯ ಕೊಡ್ತಾರೆ. ಹಾಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ದಾವಿದ ಬರುತ್ತಾನೆ, ನೀತಿವಂತರಿಗೆ ಸಂಭವಿಸುವ ಕಷ್ಟ ಅನೇಕ. ನಾವಿಲ್ಲಿ ಚೆನ್ನಾಗಿ ಕಾಣ್ತವೆ, ಒಂದು ದಿವಸ ಕೂತ್ಕೊಂಡು ಮಾತಾಡ್ರಿ, ನಾವು ಹೇಳ್ತವೆ ನಿಮಗೆ ನಾವು ಏನೇನು ದಾಟಿ ಬಂದಿದೆ. ಇಂಥದ್ದು ದಾಟಿ ಬಂದಿಲ್ಲ ಅಂತ ಇಲ್ಲ, ಆದರೆ ದೇವರ ನಾಮಕ್ಕೆ ಸ್ತೋತ್ರ. ನಾವು ಬಾತ್ಕೊಳ್ಳಿದ್ದಂಗೆ ನಮ್ಮ ಕಲೆಗೆ ಹೋಗೇ ಇಲ್ಲ. ಹಾಲೆಲೂಯ. ಹೋಯ್ತು ಮತ್ತೆ ಎದ್ದಿತ್ತು, ಹೋಯ್ತು ಮತ್ತೆ ಎದ್ದಿತ್ತು. ಹಾಲೆಲೂಯ. ಯಾಕೆಂದರೆ ನಾವು ನೀತಿವಂತರು. ಜೋರಾಗಿ ಹೇಳುವ, ನಾನು ನೀತಿವಂತಳು. ಯಾವ ಶೋಧನೆ ನಮ್ಮ ಸಮೀಪಕ್ಕೂ ಬರಲ್ಲ, ಬಂದರೂ ನಮ್ಮನ್ನು ತಗ್ಗಿಸಿಕೊಳ್ಳುವುದಿಲ್ಲ, ಅದರಲ್ಲಿ ನಾವು ಮುಳುಗಿ ಹೋಗೋದಿಲ್ಲ. ಈ ಲೋಕದ ಜನ ರೀಸೆಂಟಾಗಿ ನಾವು ನೋಡಿದೆವು, ಎಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ರೀ, ಎಂಥ ದೊಡ್ಡ ಬಿಸ್ನೆಸ್ ಮ್ಯಾನ್. ನಾನು ಮೊನ್ನೆ ಧಾರವಾಡದಿಂದ ಬರಬೇಕಾದ್ರೆ ಪಿನಿಯ ಕಡೆ ಎಲ್ಲ ನೋಡ್ತಾ ಇದೆ, ಅವರ ಬಿಲ್ಡಿಂಗ್ಗಳು ದೊಡ್ಡ 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 ಬಿಲ್ಡಿಂಗ್ಗಳ ಮೇಲೆ ಯಾವ ಬಿಲ್ಡರ್ ಅಂತ ಹೇಳಿ ಹೆಸರಾಗ್ತಾರೆ. ಈ ಬಿಲ್ಡರ್ ಕಟ್ಟಿದಂಥ ಆ ಬಿಲ್ಡರ್ದು ಹೆಸರೆಲ್ಲ ಕಡೆ ಇದೆ. ಅಂದರೆ ಅದೊಂದು ಗ್ರೂಪ್ ಆಫ್ ಏನಂತಾರೆ ಅದಕ್ಕೆ, ಬಿಲ್ಡರ್ಸು, ಅವ್ರದ್ದೊಂದು ಹೆಸರಿರುತ್ತೆ. ಆ ಹೆಸರನ್ನು ನೋಡ್ಕೊಂಡು ಬರ್ತಾ ಇದೆ. ಇಷ್ಟು ಕಡೆದಲ್ಲಿ ಬ್ಯಾಂಗ್ಳೂರು, ಕೇರಳ, ದುಬೈ ಎಲ್ಲ ಕಡೆ ಇಷ್ಟು ಬಿಸ್ನೆಸ್ ಇದ್ದವರು ಒಂದು ಶೂಟ್ ಮಾಡಿ ಸತ್ತೋಗ್ಬಿಟ್ಟ. ಯಾಕೆಂದರೆ ಅವನಿಗೆ ಸಮಸ್ಯೆ ಓವರ್ಕಮ್ ಮಾಡಲಿಕ್ಕೆ ಆಗಿಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ US ಅಲ್ಲಿ ಒಳ್ಳೆ ಬಿಸ್ನೆಸ್ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ನ್ಯೂಸ್ ಬಂತು, ಅತ್ತೆಯನು ಹೆಂಡತಿಯನು 2 ಮಕ್ಕಳನ್ನು ಶೂಟ್ ಮಾಡಿದ, ಕಡೆಗೂ ತಾನು ಶೂಟ್ ಮಾಡ್ಕೊಂಡ್ಬಿಟ್ಟ. ಯಾಕೆಂದರೆ ಅವನಿಗೆ ಬಂದ ಸಮಸ್ಯೆಯನ್ನು ಫೇಸ್ ಮಾಡಲಿಕ್ಕೆ ಆಗಿಲ್ಲ. ಆದರೆ ನಾವು ಹೇಗೆ ಇದ್ದೇವೆ ಗೊತ್ತಾ, ಎಂಥದೇ ಬರಲಿ ನಾವು ಕುಗ್ಗಿ ಹೋಗ್ತವೆ. ಸಂಜೆ ಎಂಬ ದುಃಖ ಬಂದರೂ ಮುಂಜಾನೆ ಹರ್ಷಧ್ವನಿ ಕೇಳ್ತವೆ. ಹಾಲೆಲೂಯ. ಕಮ್ ಆನ್ ಚರ್ಚ್, ಬಿ ಎಕ್ಸೈಟೆಡ್. ಇದು ನನ್ನ ದೇವರ ಕೊಟ್ಟ ಆಶೀರ್ವಾದ. ನನ್ನ ಅಪ್ಪ ಕೊಟ್ಟ ಆಸ್ತಿ ಅಲ್ಲ ರೀ, ನನ್ನ ಪರಲೋಕದಲ್ಲಿರುವ ಅಪ್ಪ ಕೊಟ್ಟ ಆಸ್ತಿ. ಏನು ಆಸ್ತಿ? ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ನಾನು ದೇವರಲ್ಲಿ ನೀತಿವಂತಳಾಗಿದೆ. ಎಂಥ ಆಶೀರ್ವಾದ. ನಾವು ಸಾಧಾರಣ ಜನರು ಅಲ್ಲ. ಹೇಳ್ರಿ ಪಕ್ಕದವ್ರಿಗೆ, ನಾನು ಸಾಧಾರಣ ಜನ ಅಲ್ಲ. ಐ ಆಮ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಐ ಆಮ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್. ಯಾಕೆಂದರೆ ನನಗೆ ಇಷ್ಟೇ ಸಮಸ್ಯೆ ಬಂತು, ಎಲ್ಲರೂ ಹೇಳ್ತಾರೆ ಆಯಿತು ಆಯಿತು ಆಯಿತು. ನಾವು ಹೇಳ್ತೇವೆ ಇಲ್ಲ ಇಲ್ಲ ಇಲ್ಲ. ಯಾಕೆಂದರೆ ಅನೇಕ ಕಷ್ಟ ಬಂತು, ಅದರಿಂದ ನಾನು ಹೊರಗೆ ಬರ್ತಾನೆ. ಅಷ್ಟೇ ಅಲ್ಲ, ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯೆ ಕೊಡಿಸ್ತಾರೆ. ಹಾಲೆಲೂಯ. ಯಾಕೆಂದರೆ ನೀನು ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವ್ರು. ಅಂಥವ್ರು ಯಾರಾದರೂ ಬೈಬಲಲ್ಲಿ ಇದ್ದಾರಾ? 2 Chronicles chapter 20 ಮೊದಲನೇ ವಚನ. ಇದಾದ ಮೇಲೆ ಮೋವಾಬ್ಯರು, ಅಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಯಾರ್ಯಾರು ಬಂದರು ನೋಡ್ರಿ? ಮೆಗೂನ್ಯರು, ಅಮೋನಿಯರು, ಮೋವಾಬ್ಯರು. ನೆಕ್ಸ್ಟ್ ವಚನ. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಏಂಗದಿ ಎನಿಸಿಕೊಳ್ಳುವ ಹಚೆಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಇಲ್ಲಿ ನಾವು ನೋಡ್ತೇವೆ, ಯೆಹೋಷಾಫಾಟನಿಂದ ವಿರುದ್ಧವಾಗಿ ಅಮೋನ್ರಿಯರು, ಮೋವಾಬ್ರು, ಅಮೋರೈಟ್ಸು ಇವರೆಲ್ಲ ಏರಿ ಬಂದರು. ಆಮೇಲೆ ಇನ್ನೊಬ್ಬರು ಸಿರಿಯಾದವರು ಎಲ್ಲರೂ ಒಂದೇ ಸರ್ತೆಗೆ ಎಲ್ಲ ಸುತ್ತದಿಂದ ಬಂದ್ಬಿಟ್ರು. ಇವನಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಇಲ್ಲಿ ಇಷ್ಟು ಜನ ಹೇಳ್ತೀರಿ, ಕಷ್ಟ ಶೋಧನೆ ಬಂದಾಗ ಎಲ್ಲ ಕಡೆಯಿಂದ ಬರುತ್ತೆ. ಒಂದು ಮುಗೀತಾ ಇನ್ನೊಂದು ಬಂತು, ಇನ್ನೊಂದು ಮುಗೀತಾ ಇನ್ನೊಂದು ಬಂತು, ಇನ್ನೊಂದು ಮುಗೀತಾ ಇನ್ನೊಂದು ಬಂತು. ಮುಗಿಯುವುದೇ ಇಲ್ಲ ಅಂತ ಅನ್ನಿಸ್ತದೆ. ಇವನಿಗೂ ಏನಾಯ್ತು ಅಂದರೆ ಸುತ್ತಲೂ ಕಡೆಯಿಂದ ಬಂತು. ಆದರೆ ಯೆಹೋಷಾಫಾಟ್ ನೀತಿವಂತ ಆಗಿದ್ದ.
ಅವರು ಒಂದೇ ಮಾಡಿದ್ರು, ನಮ್ಮ ಹತ್ರ ಇಷ್ಟು ಸೈನಿಕರಿದ್ದಾರೆ, ನಾವು ಇದನ್ನು ಜಯಿಸ್ಕೊಳ್ತೇವೆ ಅಂತ ಅವ್ರು ಹೇಳಲಿಲ್ಲ. ಅವನೇನು ಮಾಡಿದೆ ಅಂದರೆ ದೇವರ ಮೊರೆ ಹೊಕ್ಕ. ಹಲ್ಲೆಲೂಯ. ನೀತಿವಂತರಿರುವ ಕಾರಣ ಸ್ವಂತ ಶಕ್ತಿಯನ್ನೇ ಅವ ಆಧಾರ ಮಾಡಿಕೊಳ್ಳದೆ ದೇವರನ್ನು ದೃಷ್ಟಿಸಿದ ಕಾರಣ ಏನಾಯ್ತು ಅಂದರೆ, ಆಮೇಲೆ ನೋಡ್ರಿ ಎಲ್ಲರೂ ಸುತ್ತು ಕಡೆಯಿಂದ ಬಂದ್ರು ಅಂತ ನಾವು ನೋಡ್ತೇವೆ. ಅದೇ ಅಧ್ಯಾಯದ 21ನೇ ವಚನ ಓದ್ಕೊಳ್ರಿ. 21ನೇ ವಚನ. ಆಮೇಲೆ ಅವರು ಜನಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಹೌದು, ಹಂಗೆ ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು, ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಹಲ್ಲೆಲೂಯ. ಏನಾಯ್ತು ಇಲ್ಲಿ? ಅವರು ಎಲ್ಲರೂ ಏರಿ ಬಂದರು, ಯೆಹೋಷಾಫಾಟ್ ವಿರುದ್ಧವಾಗಿ ಏರಿ ಬಂದರು. ನೀತಿವಂತರಿಗೆ ಬರುವ ಕಷ್ಟ ಅನೇಕ. ಸುತ್ತು ಕಡೆಯಿಂದ ಮೂರು ಊರಿಂದ ಅವರು ಬಂದ್ಬಿಟ್ರು ಯುದ್ಧ ಮಾಡಲಿಕ್ಕೆ. ಯೆಹೋಷಾಫಾಟ್ ಒಬ್ಬನಾಗಿದ್ದ. ಎಷ್ಟೋ ಸಮಯ ನಾವು ಯೋಚನೆ ಮಾಡ್ತೇವೆ, ನಾನು ಒಬ್ಬನೇ, ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ನನ್ನ ಪರವಾಗಿ ನಿಲ್ಲುವವರು ಯಾರೂ ಇಲ್ಲ. ನಮಗೆ ಇದು ಭಾಳ ಸರ್ತಿ ಆಗಿದೆ. ಎಲ್ಲರೂ ನಮ್ಮ ಪರವಾಗಿ ವಿರುದ್ಧವಾಗಿ ನಿಲ್ಲುವಾಗ ನಾವು ಹೇಳ್ತೇವೆ, ಅಯ್ಯೋ ನಾವು ಇಂಥ ಕೆಲಸನೇ ಮಾಡಿಲ್ಲಲ್ಲ. ಆದರೆ ಒಬ್ಬರು ನೋಡ್ರಿ ಪ್ರಿಯರೇ, ಒಂದನ್ನು ಹೇಳ್ತಾನೆ, ಸತ್ಯ ಗೊತ್ತಿರುತ್ತೆ ಆದರೆ ಸತ್ಯಕ್ಕೆ ಯಾರೂ ನಿಲ್ಲಲ್ಲ. ಕರೆಕ್ಟಾ? ಸತ್ಯ ಗೊತ್ತಿರುತ್ತೆ. ಈಗ ನಮ್ಮದು ಗಿರಿಜಾದೆ ಕತೆ ನೋಡ್ರಿ, ಎಲ್ಲರಿಗೆ ಗೊತ್ತಿತ್ತು ಅವಳು ಅದು ತೆಗಿ ಅಂತ ಹೇಳಲೇ ಇಲ್ಲ. ಅವಳು ಎಲ್ಲೋ ಕೆಲಸ ಮಾಡ್ಕೊಂಡಿದ್ದವಳು, ಅಂಥವಳ ಮೇಲೆ ನೀನೇ ಮಾಡಿದಿ ಅಂತ ಬಂತು. ಅಲ್ಲಿ ಇದ್ದದ್ದು ಎಲ್ಲ ಕಾಲೇಜಲ್ಲಿರುವ ಪ್ರತಿಯೊಂದು ಸ್ಟಾಫ್ಗೆ ಗೊತ್ತಿತ್ತು ಇವಳು ನೀತಿವಂತಳು. ಯಾರಾದರೂ ಬಂದ? ಯಾರೂ ಬರೋದು ಬೇಡ ಪ್ರಿಯರೇ, ಅವರೊಬ್ಬರು ಬಂದರೆ ಸಾಕು. ಅವರೊಬ್ಬರು ಬಂದರೆ ಎಲ್ಲರ ಬಾಯನ್ನು ಮುಚ್ಚಿಸ್ತಾರೆ. ಹಲ್ಲೆಲೂಯ. ಅವರು ನಮ್ಮ ಪರವಾಗಿ ಡಿಫೆಂಡ್ ಮಾಡ್ತಾರೆ. ಅವರು ನಮ್ಮ ಒಳ್ಳೆ ಲಾಯರ್. ಇವಾಗ ಲಾಯರ್ಗಳು ಹೆಂಗಾಗಿದ್ದಾರೆ ಗೊತ್ತಾ? ಲಾಯರ್ಗಳು ನಮ್ಮ ಪರವಾಗಿ ಮಾತಾಡಬೇಕು ಕೋರ್ಟಲ್ಲಿ. ಏನು ಬ್ರದರ್, ಕರೆಕ್ಟಾ? ನಮ್ಮ ಪರವಾಗಿ ಮಾತಾಡ್ಬೇಕು. ಆದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಅಪೋಸಿಟ್ ಪಾರ್ಟಿ ಜಾಸ್ತಿ ಕಾಸು ಕೊಟ್ಟರೆ ಅಂದರೆ ನಮ್ಮ ಕೇಸ್ ನಡೆಸೋದೇ ಇಲ್ಲ. ಕರೆಕ್ಟಾ? ನಮ್ಮ ಪರವಾಗಿ ಅವ್ರು ವಾದನೆ ಮಾಡಲ್ಲ. ಅವ್ರು ಸುಮ್ಮನೆ ಆಗಿಬಿಡ್ತಾರೆ ಅಥವಾ ತಪ್ಪಿಸ್ತಾರೆ, ಏನಾದರೂ ಒಂದು ಮಾಡ್ತಾರೆ. ಆದರೆ ಇವತ್ತು ಹೇಳಿದೆ ನಾನು, ನಮ್ಮ ಪರವಾಗಿ ವಾದ ಮಾಡಲಿಕ್ಕೆ, ನಮ್ಮ ಪರವಾಗಿ ಬಿಡುಗಡೆ ಮಾಡಲಿಕ್ಕೆ ನಮಗೆ ಒಬ್ಬರು ದೇವರಿದ್ದಾರೆ. ನೀತಿವಂತರಿಗೆ ಬರುವ ಕಷ್ಟ ಅನೇಕ. ಎಲ್ಲರೂ ಇವತ್ತು ಆದರಣೆ ತಗೊಂಡು ಹೇಳುವ ಅಂದರೆ, ಆದರೆ ದೇವರು ನನಗೆ ಎಲ್ಲ ಸಮಸ್ಯೆದಿಂದ ಬಿಡುಗಡೆ ಮಾಡ್ತಾರೆ. ಆಮೆನ್. ಬಿಡುಗಡೆ ಮಾಡಿ ನಮ್ಮನ್ನು ಘನಪಡಿಸ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ಬಿಡುವುದಿಲ್ಲ. ಸೊ ಮೊದಲನೇದಾಗಿ ನಾವು ನೋಡಿದ್ದೇವೇನೆಂದರೆ, ನೀತಿವಂತರ ಆಶೀರ್ವಾದ ಏನಿತ್ತು? ಪ್ರಾರ್ಥನೆಗೆ ಉತ್ತರ. ಎರಡನೇದು ಏನಿತ್ತು ಅಂದರೆ ನಮ್ಮ ಕಷ್ಟದಿಂದ ಬಿಡುಗಡೆ. ಮೂರನೇದು ನೋಡುವ ಕೀರ್ತನೆ 5ನೇ ಅಧ್ಯಾಯ 12ನೇ ವಚನ. ಬಹಳ ಸುಂದರವಾಗಿದೆ ನೀತಿವಂತರ ಆಶೀರ್ವಾದ. ಆದ ಕಾರಣ ನಿನ್ನನ್ನು ಮರೆಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಇಂಗ್ಲೀಷಲ್ಲಿ ಹೀಗೆ ಹೇಳುತ್ತೆ ಅಂದರೆ, ಫಾರ್ ದ ಲಾರ್ಡ್ ವಿಲ್ ಬ್ಲೆಸ್ ದ ರೈಚಸ್ ವಿತ್ ಫೇವರ್. ದೇವರ ದಯೆ ನಮಗೆ ದೊರಕುತ್ತೆ. ಹಂಗೇನಾದರೂ ಬರ್ದಿದ್ದೇನೆ ಅದರಲ್ಲಿ? 12ನೇ ವಚನ. ಓಕೆ, ಓದ್ರಿ. ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು. ನೀತಿವಂತರಿಗೆ ಏನ್ ಮಾಡ್ತಾರಂತೆ? ಆಶೀರ್ವದಿಸ್ತಾರೆ. ಆಮೇಲೆ ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ನಾನು ಒಂದನ್ನು ಹೇಳಲ್ಯಾ? ನಮಗೆ ಯಾರ ಒಂದು ಇನ್ಫ್ಲುಯೆನ್ಸ್ ಬೇಡ. ಯಾಕೆಂದರೆ ದೇವರ ದಯೆ ನಮ್ಮ ಮೇಲೆ ಬಂತೆ ಅಂದರೆ ಅಷ್ಟೇ ಸಾಕು. ಹಲ್ಲೆಲೂಯ. ಕಾಲೇಜ್ ಅಡ್ಮಿಷನ್ಗೆ ಮೊನ್ನೆ ನಾನಲ್ಲಿ MLA ರಾಮಲಿಂಗಾರೆಡ್ಡಿಗೆ ಭೇಟಿಯಾಗಲಿಕ್ಕೆ ಹೋದಾಗ ಇಷ್ಟು ಪ್ಯಾರೆಂಟ್ಸ್ ಬಂದಿದ್ದರು. ಎಲ್ಲರೂ, ಸರ್ ನಮ್ಮ ಮಗಳಿಗೆ ಅಡ್ಮಿಷನ್, ಸರ್ ನಮ್ಮ ಮಗಳಿಗೆ ಸ್ವಲ್ಪ ಒಂದು ಸೈನ್ ಹಾಕ್ರಿ ಸರ್, ಒಂದು ಫೋನ್ ಮಾಡಿರಿ ಸರ್, ಒಂದು ಇದನ್ನು ಹೇಳ್ರಿ ಸರ್. ಒಂದು ಕಾಲಕ್ಕೆ ನಾವು ಹಂಗೆ ಹೋಗ್ತಿದ್ದೇವೆ ನಮಗೆ ಗೊತ್ತಿಲ್ಲದಾಗ. ಯಾವಾಗ ನಮಗೆ ಗೊತ್ತಾಯಿತೋ ನಮ್ಮ ಪರವಾಗಿ ನಮ್ಮ ದೇವರು ಆತನ ಕೃಪೆ ನಮಗೆ ಕೊಡ್ತಾರೆ ಅಂತ ನಮಗೆ ಯಾರ ಇನ್ಫ್ಲುಯೆನ್ಸ್ ಬೇಡ. ಹಲ್ಲೆಲೂಯ. ದೇವರ ದಯೆ ನಮ್ಮ ಮುಂದೆ ಅಂಕು ಡೊಂಕು ಇದ್ದ ಮಾರ್ಗಗಳನ್ನು ಸರಾಗ ಮಾಡುತ್ತದೆ.
ಸೊಟ್ಟ ಇದ್ದ ಮಾರ್ಗಗಳನ್ನು ಸರಾಗ ಮಾಡ್ತದೆ, ಮುಚ್ಚಿದ ಬಾಗಿಲುಗಳನ್ನು ತೆರೀತಾರೆ. ಹಾಲೆಲೂಯ. ನಾವು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೆ ಭಾಳ ಕಷ್ಟ ಇತ್ತು. ಬಿಲ್ಡಿಂಗ್ ಕಟ್ಟೋದು ನಮಗೆ ಸಾಧ್ಯನೇ ಆಗಿರಲಿಲ್ಲ. ಆವಾಗ ಇಲ್ಲಿದು ಇಂಜಿನಿಯರ್ನವರು ಏನೋ ಒಂದು ಅವ್ರಿಗೆ ಏನಾಯ್ತು ಅಂದರೆ, ನಾವು ಬರೀ ಪಿಲ್ಲರ್ಸ್ ಹಾಕಿ ಬಿಟ್ಟು ಹೋಗ್ರಿ ಅಂತ ಹೇಳಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ. ಯಾಕೆಂದರೆ ಪಿಲ್ಲರ್ಸ್ ಹಾಕಿ ರೂಫ್ ಹಾಕಿದರೆ ಅವ್ರಿಗೆ ಪ್ರಾಫಿಟ್ ಇರಲಿಲ್ಲ, ಅವ್ರು ಗೋಡೆ ಹಾಕಿದ್ರೇ ಅವ್ರಿಗೆ ಪ್ರಾಫಿಟ್ ಬರೋದು.